ಎಲ್ಲ ಚಾಲಕ ಬಾಂಧವ ಮಿತ್ರರಿಗೆ ನಮ್ಮದು ಕರುನಾಡ ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ ವತಿಯಿಂದ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಮತ್ತು ಆ ಜಾತಿ ಈ ಜಾತಿ ಅನ್ನೋದೇ ನಮ್ಮ ಕರುನಾಡ ಸಾರಥಿಗಳ ಸೈನ್ಯ ಅಂದರೆ ಜೇನುಗೂಡು ಇದ್ದಂಗೆ. ಹನಿ ಕುಡಿದ್ರೆ ಹಳ್ಳ ಕುಡಿದ್ರೆ ಸಮುದ್ರ ಥರ ಇದ್ದಂಗೆ ನಾವು ಜೇನುಗೂಡು ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಭೇದ ಭಾವದಾಗ ನಾವು ಈ ಹಿಂದೂ ಮುಸ್ಲಿಮ್ಸು ಯಾವುದೂ ನಮ್ಮ ಹತ್ರ ಇಟ್ಕೊಳ್ದಂಗೆ ಏಕಕಾಲಕ್ಕೆ ನಾವು ಇವತ್ತಿನ ದಿನ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಸಂಜೆನೂ ಕೂಡ ವಿಸರ್ಜನೆ ಮಾಡ್ತಾ ಇದ್ದೀವಿ. ನಮ್ಮ ಗ್ರೂಪಲ್ಲಿ ಕರುನಾಡ ಸಾರಥಿಗಳ ಸೈನ್ಯ ಟ್ರೇಡ್ ಯೂನಿಯನ್ನಲ್ಲಿ ಹೆಚ್ಚಾಗಿ ನಮ್ಮ ಮುಸ್ಲಿಮ್ಸ್ ಬಾಂಧವರು ಅಣ್ಣತಮ್ಮಗಳೇ ಜಾಸ್ತಿ ಇರೋದು. ಅಧ್ಯಕ್ಷರು ಅವರೇ ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಸಂಘಟನೆ ಕಾರ್ಯದರ್ಶಿ ಇದ್ದಾರೆ. ಎಲ್ಲ ಅವ್ರ ಕಡೆ ನಾವು ನಿಂತು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿಯೊಂದಕ್ಕೂ ಅವರೆಲ್ಲ ಹಿಂದೂ ಮುಸ್ಲಿಮ್ಸ್ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ, ಅವರ ಕಾರ್ಯಕ್ರಮಕ್ಕೆ ನಾವು ಹೋಗ್ತೇವೆ. ನಾವು ಯಾವತ್ತೂ ಇದೇ ಒಗ್ಗಟ್ಟಾಗಿರ್ತೇವೆ ಅಂತ ಜೈ ಕರುನಾಡ ಸಾರಥಿಗಳ ಸೈನ್ಯ ಅಂತೇಳಿ ನಾವು ಎಲ್ಲ ಜನಾಂಗ ಎಲ್ಲ ಜಾತಿಗಳು ಧರ್ಮ ಆಗಿ ಒಂದೇ ಸಂಘಟನೆ ಕಟ್ಟಿಕೊಂಡು ನಾವು ಒಂದೇ ಆಗಿ ನಮ್ಮ ಸಂಘಟನೆಯಲ್ಲಿ 114 ಜನ ಚಾಲಕರಿದಾರ. ಆ ಚಾಲಕರಾಗಿ ನಾವು ಪ್ರತಿ ವರ್ಷವೂ ಗಣೇಶ ಸ್ಥಾಪನೆ ಮಾಡ್ಕೊಂಡು ಆಮೇಲೆ ಯಾವುದೇ ಜಾತಿ ಯಾವುದೇ ಧರ್ಮ ಇಲ್ದಂಗೆ ಎಲ್ಲರೂ ಒಕ್ಕೂಟಿ ಎಲ್ಲ ಒಂದೇ ಪ್ರೀತಿ ಅರ್ಥಗಳಾಗಿ ನಾವು ಇಲ್ಲಿ ನಮ್ಮ ಸಂಘಟನೆ ಬೆಳೆಸಿ ನಮ್ಮ ಊರಲ್ಲಿ ತಾಲೂಕಿನಲ್ಲಿ ಮಲ್ಲಿಗೆ ನಾಡಿನ ಎಲ್ಲ ಮಲ್ಲಿಗೆ ಮನುಷ್ಯನ ಚಾಲಕರು ಒಂದೇ ವೇದಿಕೆಯಲ್ಲಿ ನಾವು ಅಣ್ತಮ್ಮಗಳಾಗಿದ್ದು ಯಾವುದೇ ಜಗಳ ಆಗಲಿ ಯಾವುದೇ ತೊಂದರೆ ಆಗಲಿ ಈಗ ಅವ್ರು ಕರೆದಾಗ ನಾವು ಅವ್ರ ಮನೆಗೆ ಹೋಗಿ ನಾವು ಪೂಜೆ ಆಗಲಿ ಏನೋ ಒಂದಾಗಲಿ ನಾವು ಬರ್ತೀವಿ. ನಮ್ಮ ಮನೇಲಿ ಫಂಕ್ಷನ್ ಇದ್ರಪ್ಪ ಅಂದರೆ ಅವ್ರು ಬಂದು ಇರ್ತಾರೆ. ಒಂದು ಅಣ್ತಮ್ಮಗಳಾಗಿ ನಾವು ಇವತ್ತಿಗೆ ಆದ್ರೂ 28 ವರ್ಷದಿಂದ ನಾವು ಸಂಘಟನೆಯಲ್ಲಿ ಅಡುಗೆಯಲ್ಲಿ ಬೆಳೆಸಿದಂಥ ಯಾವ ತೊಂದರೆ ಇಲ್ದಂಗೆ ನಾವು ಸಂಘಟನೆ ಬೆಳೆಸ್ತಿದ್ದೀವಿ. KSS ಕರ್ನಾಟಕ ಸಾರಥಿ ನಮ್ಮ KSS ಕರ್ನಾಟಕ ಸಾರಥಿಗಳ ಸೈನ್ಯ ಅಂದ್ರೆ ಜೇನುಗೂಡು ಇದ್ದಂಗೆ ಪ್ರತಿಯೊಬ್ಬ ಹಿಂದೂ ಮುಸ್ಲಿಮ್ಸ್ ಮತ್ತು ಎಲ್ಲಾ ಜನಾಂಗದವರು ನಾವು ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದ ಭಾವನೆ ನಾವು ಕನ್ನಡ ಸಾರಥಿಗಳ ಸೈನ್ಯವನ್ನು ಮುಂದುವರಿತಾ ಇದ್ದೇವೆ. ಗಣೇಶೋತ್ಸವ ನಾವು ಈ ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಯಾವ್ದು ಭೇದ ಭಾವ ಮಾಡಿದೆ ಅದರಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರೆಲ್ಲರೂ ನಮ್ಮ ಮುಸ್ಲಿಮ್ಸ್ ಬಾಂಧವದವರೇ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿನೂ ಇದ್ದಾರೆ, ಅಧ್ಯಕ್ಷರು ಇದ್ದಾರೆ, ಉಪಾಧ್ಯಕ್ಷರು ಇದ್ದಾರೆ.